ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು. ಇದರಲ್ಲಿ ಇವತ್ತು ನಾವು ಅಭ್ಯಾಸ 12.2 ಅನ್ನು ಬಿಡಿಸೋಣ. ಇಲ್ಲಿ ಪೈಯ ಬೆಲೆಯನ್ನು ನೀಡುವ ತನಕ ಪೈ = 22/7 ಎಂದು ಪರಿಗಣಿಸಿ. ಪ್ರಶ್ನೆ ಸಂಖ್ಯೆ 1. ಒಂದು ಗಣದಲ್ಲಿ ಅರ್ಧಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಶಂಕುವು ನಿಂತಿದೆ. ಅವುಗಳ ತ್ರಿಜ್ಯಗಳು 1 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಈ ಗಣದ ಗಣಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ. ಅಂದರೆ ಇಲ್ಲಿ ಪೈ = 22/7 ಅಂತೇಳಿ ಬಳಸಬಾರ್ದು. ನಾವು ಉತ್ತರವನ್ನು ಪೈನಲ್ಲಿ ವ್ಯಕ್ತಪಡಿಸಬೇಕು. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ ನೀವು ನೋಡಬಹುದು, ಇದು ಒಂದು ಅರ್ಧಗೋಳವಾಗಿದೆ. ಈ ಅರ್ಧಗೋಳದ ತ್ರಿಜ್ಯ 1 ಸೆಂಟಿಮೀಟರ್ ಇದೆ. ಇಷ್ಟೇ 1 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಶಂಕು ಏನು ಮಾಡಿದೆ ಅಂದರೆ ಈ ವೃತ್ತಾಕಾರದ ಈ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಇಲ್ಲಿ ನೀವು ನೋಡಬಹುದು. ಮತ್ತು ಈ ಶಂಕುವಿನ ತ್ರಿಜ್ಯ ಕೂಡ 1 ಸೆಂಟಿಮೀಟರ್ ಇದೆ ಮತ್ತು ಎತ್ತರ ಕೂಡ ಏನಿದೆ 1 ಸೆಂಟಿಮೀಟರ್ ಇದೆ. ಇವಾಗ ನಾವು ಈ ಗಣದ ಗಣಫಲವನ್ನು ಕಂಡುಹಿಡಿಬೇಕು. ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ಮೊದಲು ನಾನು ತ್ರಿಜ್ಯ r = 1 ಸೆಂಟಿಮೀಟರ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಶಂಕುವಿನ ಎತ್ತರ ಮತ್ತು ತ್ರಿಜ್ಯ ಸಮನಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಎತ್ತರ h = ತ್ರಿಜ್ಯ r = 1 ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ. ಗಣದ ಗಣಫಲ = ಅರ್ಧಗೋಳದ ಗಣಫಲ ಪ್ಲಸ್ ಶಂಕುವಿನ ಗಣಫಲ. ಇದನ್ನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಅರ್ಧಗೋಳ ಇದೆ ಮತ್ತು ಶಂಕು ಇದೆ. ಹಾಗಾಗಿ ಇವುಗಳ ಗಣಫಲವನ್ನು ನಾವು ಬರ್ಕೋಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ, ಅರ್ಧಗೋಳದ ಗಣಫಲ ಸೂತ್ರ ಏನಿದೆ 2/3 πr³ ಪ್ಲಸ್ ಶಂಕುವಿನ ಗಣಫಲ ಸೂತ್ರ ಏನಿದೆ 1/3 πr² h ಅಂತೇಳಿ ಐತಿ. ಇವಾಗ ಇಲ್ಲಿ ನಾವು ಯಾವುದೇ ರೀತಿ ಪೈ ಬೆಲೆಗಳನ್ನು ಬಳಸುವುದಿಲ್ಲ. ಹಾಗಾಗಿ ಇಲ್ಲಿ ನಾವು r ಮತ್ತು h ಬೆಲೆಗಳನ್ನ ಅಷ್ಟೇ ಆದೇಶಿಸಬೇಕು. ಅಂದರೆ 2/3 ಪೈಗೆ ಪೈ r³ ಐತಿ. ಇಲ್ಲಿ r ಅಂದರೆ ಎಷ್ಟಿದೆ 1 ಸೆಂಟಿಮೀಟರ್ ಇದೆ. ಹಾಗಾಗಿ ಇಲ್ಲಿ 1³ ಅಂತ ಬರ್ಕೊಂಡಿದ್ದೀನಿ. ಪ್ಲಸ್ 1/3 ಪೈಗೆ ಪೈ r² r ಅಂದರೆ ಎಷ್ಟಿದೆ 1 ಇದೆ. ಹಾಗಾಗಿ 1² ಅಂತ ಬರ್ಕೊಂಡಿದ್ದೀನಿ. h ಎಷ್ಟಿದೆ 1 ಇದೆ. ಇವಾಗ 2/3 ಪೈ 1³ ಅಂದರೆ 1 ಆಗುತ್ತೆ. ಪ್ಲಸ್ 1/3 ಪೈ ಆಗುತ್ತದೆ. ಇವಾಗ ಇವುಗಳ LCM ಏನಿದೆ ಸೇಮ್ ಇದೆ 3 ಇದೆ. ನೆಕ್ಸ್ಟ್ ಏನು ಉಳಿತೈತೆ ಅಂದರೆ ಇಲ್ಲಿ ಅಂಶದಲ್ಲಿ 2 ಪೈ ಮತ್ತು ಪೈ ಉಳಿತೈತೆ. ಹಾಗಾಗಿ 2 ಪೈ ಪ್ಲಸ್ ಪೈ ಅಂತೇಳಿ ಬರ್ಕೊಂಡಿದ್ದೀನಿ. 2 ಪೈ ಪ್ಲಸ್ ಪೈ ಅಂದರೆ 3 ಪೈ ಆಗುತ್ತೆ. ಇಲ್ಲಿ ಛೇದದಲ್ಲಿ 3 ಇದೆ. ಹಾಗಾಗಿ /3 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಈ 3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಉಳಿತು ಪೈ ಉಳಿಯುತ್ತದೆ. ಹಾಗಾಗಿ ಈ ಒಂದು ಗಣದ ಗಣಫಲ = ಪೈ ಸೆಂಟಿಮೀಟರ್³ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ರಾಚೆಲ್ ಒಬ್ಬಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಅವಳು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಸಿಲಿಂಡರ್ನ 2 ವೃತ್ತ ಪಾದಗಳಲ್ಲಿ ಶಂಕುವನ್ನು ಜೋಡಿಸಿ ಒಂದು ಮಾದರಿಯನ್ನು ತಯಾರು ಮಾಡಬೇಕಾಗಿದೆ. ಈ ಮಾದರಿಯ ವ್ಯಾಸವು 3 ಸೆಂಟಿಮೀಟರ್ ಮತ್ತು ಅದರ ಒಟ್ಟಾರೆ ಉದ್ದವು 12 ಸೆಂಟಿಮೀಟರ್ ಇದೆ. ಶಂಕುವಿನ ಎತ್ತರವು 2 ಸೆಂಟಿಮೀಟರ್ ಆದರೆ ರೇಚಲ್ ಮಾಡಿದ ಈ ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಯಿರಿ. ಮಾದರಿಯ ಹೊರ ಹಾಗೂ ಒಳ ಮೇಲ್ಮೈ ಅಳತೆಗಳು ಸರಿಸುಮಾರಾಗಿ ಒಂದೇ ಆಗಿದೆ ಎಂದು ಭಾವಿಸಿಕೊಳ್ಳಿ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬಳು ಒಂದು ತೆಳುವಾದ ಅಲ್ಯೂಮಿನಿಯಂ ಹಾಳೆಯಿಂದ ಈ ಒಂದು ಸಿಲಿಂಡರ್ ಅನ್ನು ತಯಾರಿಸಿಕೊಂಡಿದ್ದಾಳೆ. ಈ ಸಿಲಿಂಡರ್ನ ಈ ಒಂದು ಪಾದಕ್ಕೆ ಒಂದು ಶಂಕುವನ್ನು ಮತ್ತು ಸಿಲಿಂಡರ್ನ ಇನ್ನೊಂದು ಪಾದಕ್ಕೆ ಇನ್ನೊಂದು ಶಂಕುವನ್ನು ಜೋಡಿಸಿಕೊಂಡಿದ್ದಾಳೆ. ಈ ರೀತಿ ಈ ಒಂದು ಮಾದರಿಯನ್ನು ತಯಾರಿಸಿಕೊಂಡಿದ್ದಾಳೆ. ಇದರ ಇಲ್ಲಿ ವ್ಯಾಸವು d = 3 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಅವಾಗ ತ್ರಿಜ್ಯ r = ಏನಾಗುತ್ತೆ ಅಂದರೆ 3/2 ಸೆಂಟಿಮೀಟರ್ ಆಗುತ್ತದೆ. ನೆಕ್ಸ್ಟು
ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಒಟ್ಟಾರೆ ಮಾದರಿಯ ಉದ್ದ ಎಷ್ಟಿದೆ ಅಂದರೆ 12 ಸೆಂಟಿಮೀಟರ್ ಇದೆ. ಇವಾಗ ಮತ್ತು ಇಲ್ಲಿ ಈ ಶಂಕುವಿನ ಅಂದರೆ ಇದು ಈ ರೀತಿ ಈ ಶಂಕುವಿನ ಎತ್ತರ ಏನಿದೆ ಅಂದರೆ 2 ಸೆಂಟಿಮೀಟರ್ ಆದರೆ ಈ ಶಂಕುವಿನ ಎತ್ತರ ಕೂಡ 2 ಸೆಂಟಿಮೀಟರ್ ಆಗುತ್ತದೆ. ಅಂದರೆ ಇದು 2 ಅಂದರೆ 4 ಆಯಿತು. 12ರಲ್ಲಿ 4 ಹೋದರೆ ಏನಾಗಿತ್ತು 8 ಇತ್ತು. ಅಂದರೆ ಈ ನಡು ಇದೆಯಲ್ಲ ಈ ಸಿಲಿಂಡರ್ನ ಎತ್ತರ ಏನಾಯಿತು 8 ಸೆಂಟಿಮೀಟರ್ ಆಯಿತು. ಇಲ್ಲಿ ನಾನು ಶಂಕುವಿನ ಎತ್ತರ H1 = 2 ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ. ಸಿಲಿಂಡರ್ನ ಎತ್ತರ H2 = 8 ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ನಾವು ಈ ಒಂದು ಮಾದರಿಯೊಳಗಿನ ಗಾಳಿಯ ಗಾತ್ರವನ್ನು ಕಂಡುಹಿಡಿಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಈ ಸಿಲಿಂಡರ್ನ ಘನಫಲ ಮತ್ತು ಈ ಶಂಕು ಅಂದರೆ ಈ ಎರಡು ಶಂಕುವಿನ ಘನಫಲವನ್ನು ನಾವು ಕೂಡಿಸಿದಾಗ ಈ ಮಾದರಿ ಒಳಗಿನ ಗಾತ್ರ ಸಿಗುತ್ತದೆ ನಮಗೆ. ಇವಾಗ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಮಾದರಿ ಒಳಗಿನ ಗಾಳಿಯ ಗಾತ್ರ = ಸಿಲಿಂಡರ್ನ ಘನಫಲ ಪ್ಲಸ್ 2 ಇಂಟು ಶಂಕುವಿನ ಘನಫಲ. ಅಂದರೆ ಇಲ್ಲೊಂದು ಶಂಕು ಇದೆ, ಇಲ್ಲೊಂದು ಶಂಕು ಇದೆ, ಹಾಗಾಗಿ ಇಲ್ಲಿ ನಾನು 2 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಲಿಂಡರ್ನ ಘನಫಲದ ಸೂತ್ರ ಏನಿದೆ πr² ಪ್ಲಸ್ ಶಂಕುವಿನ ಘನಫಲದ ಸೂತ್ರ ಏನಿದೆ ಇಲ್ಲಿ 2 ಇದೆ, ಹಾಗಾಗಿ 2 ಅಂತ ಬರ್ಕೊಂಡು 1/3 πr²H1 ಆಗುತ್ತದೆ. ಇವಾಗ ಬೆಲೆಗಳನ್ನು ಆದೇಶಿಸೋಣ. π ಅಂದರೆ 22/7 ಇಂಟು r ಅಂದರೆ ಎಷ್ಟಿದೆ 3/2 ಇದೆ, ಇಲ್ಲಿ r² ಇದೆ, ಹಾಗಾಗಿ ಇಲ್ಲಿ ನಾನು 2 ಸಲ ಬರ್ಕೊಂಡಿದ್ದೀನಿ. ಇಂಟು H2 ಅಂದರೆ ಎಷ್ಟಿದೆ 8 ಪ್ಲಸ್ಗೆ ಪ್ಲಸ್ಸು 2 ಇಂಟು 1/3 ಇಂಟು π ಅಂದರೆ 22/7 ಇಂಟು r ಅಂದರೆ 3/2 ಇದೆ, ಹಾಗಾಗಿ ಇಲ್ಲಿ r² ಇದೆ, ನಾನಿಲ್ಲಿ 2 ಸಲ ಬರ್ಕೊಂಡಿದ್ದೀನಿ. ಇಲ್ಲಿ ಶಂಕುವಿನ ಎತ್ತರ H1 = ಎಷ್ಟಿದೆ 2 ಸೆಂಟಿಮೀಟರ್ ಇದೆ. ಇವಾಗ ಕ್ಯಾನ್ಸಲ್ ಮಾಡೋಣ. ಇಲ್ಲಿ 2 1 2 11 22, ನೆಕ್ಸ್ಟ್ 2 1 2 4 8, ನೆಕ್ಸ್ಟು ಈ 2 ಕ್ಯಾನ್ಸಲ್ ಆಯಿತು, ಈ 2 ಕ್ಯಾನ್ಸಲ್ ಆಗುತ್ತೆ, ನೆಕ್ಸ್ಟ್ ಈ 3 ಕ್ಯಾನ್ಸಲ್ ಆಯಿತು. ಇವಾಗ ಇಲ್ಲಿ ಅಂಶದಲ್ಲಿ ನೋಡ್ಬೋದು ನೀವು 11 ಅಂತ ಬರ್ಕೊಂಡಿದ್ದೀನಿ. 3 3 9, 9 4 36, ಇಲ್ಲಿ ಛೇದದಲ್ಲಿ ಏನಿದೆ 7 ಇದೆ, ಹಾಗಾಗಿ /7 ಅಂತೇಳಿ ಬರ್ಕೊಂಡಿದ್ದೀನಿ. ಪ್ಲಸ್ಸು ಇಲ್ಲಿ ಏನು ಓದಿದೆ ನೋಡಿ 22 ಮತ್ತು 3 ಓದಿದೆ, ಹಾಗಾಗಿ ಇಲ್ಲಿ 22 ಇಂಟು 3 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಛೇದದಲ್ಲಿ 7 ಇದೆ, ಹಾಗಾಗಿ /7 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 11 ಇಂಟು 36 ಮಾಡಿದಾಗ 396 ಬರುತ್ತೆ, /7 ಆಗುತ್ತೆ. ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು 22 ಇಂಟು 3 ಅಂದರೆ 66, ಛೇದದಲ್ಲಿ 7 ಇದೆ, ಹಾಗಾಗಿ 7 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ LCM ಎಷ್ಟಾಗುತ್ತೆ 7ರಲ್ಲಿ ಸೇಮ್ ಇದೆ, ಹಾಗಾಗಿ 7 LCM ಆಗುತ್ತೆ, ಹಾಗಾಗಿ /7 ಅಂತೇಳಿ ಬರ್ಕೊಂಡಿದ್ದೀನಿ. 396 ಪ್ಲಸ್ 66 ಮಾಡಿದಾಗ 462 ಬರುತ್ತದೆ. ಇವಾಗ ಇದನ್ನು ಕ್ಯಾನ್ಸಲ್ ಮಾಡೋಣ. 7 1 7, 7 6 42, 4 ಉಳಿತು, ಮತ್ತೆ 42 ಆಯಿತು, 7 6 42 ಅಂದರೆ 66 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಅಂದರೆ ಈ ಒಂದು ಮಾದರಿ ಒಳಗಿನ ಗಾಳಿಯ ಗಾತ್ರ ಎಷ್ಟಾಗುತ್ತೆ ಅಂದರೆ 66 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3. ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 30% ಸಕ್ಕರೆಯ ಪಾಕವನ್ನು ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿ ಇದ್ದು ಅದರ 2 ಅಂತ್ಯ ಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನಿನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್ ಮತ್ತು ವ್ಯಾಸವು 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನಿನಲ್ಲಿ ಇರುವ ಸಕ್ಕರೆಯ ಪಾಕವನ್ನು ಕಂಡುಹಿಡಿಯಿರಿ. ಚಿತ್ರ 12.15 ನೋಡಿ. ಇದು ಚಿತ್ರ 12.15 ಆಗಿದೆ. ಇಲ್ಲಿ ನೀವು ಜಾಮೂನಿನ ಆಕಾರವನ್ನು ನೋಡ್ಬೋದು. ಇವು ಸಿಲಿಂಡರ್ ಆಕಾರದಲ್ಲಿದೆ ಅಂತೇಳಿ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಂಥ ಅಂಶಗಳಿಗೆ ಅನುಗುಣವಾಗಿ ನಾನು ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇದು ಒಂದು ಗುಲಾಬ್ ಜಾಮೂನಿನ ಚಿತ್ರವಾಗಿದೆ. ಇದು ಸಿಲಿಂಡರ್ ಆಕಾರದಲ್ಲಿದೆ. ಈ ಇಲ್ಲಿ ನೋಡ್ಬೋದು, ಇದು ಒಂದು ಸಿಲಿಂಡರ್ ಆಗಿದೆ. ಈ ಸಿಲಿಂಡರ್ನ 2 ಅಂತ್ಯಗಳಲ್ಲಿ ಅರ್ಧಗೋಳಗಳನ್ನು ಇಡಲಾಗಿದೆ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಅರ್ಧಗೋಳ ಇದೆ, ಇಲ್ಲಿ ಒಂದು ಅರ್ಧಗೋಳವಾಗಿದೆ. ಇವಾಗ ಈ ಒಂದು ಒಟ್ಟಾರೆ ಗುಲಾಬ್ ಜಾಮೂನಿನ ಉದ್ದ ಎಷ್ಟಿದೆ 5 ಸೆಂಟಿಮೀಟರ್ ಇದೆ ಮತ್ತು ಈ ಒಂದು ಅರ್ಧಗೋಳ ಅಂದರೆ ಇಲ್ಲಿ ನೋಡ್ಬೋದು, ಈ ಅರ್ಧಗೋಳದ ವ್ಯಾಸ ಎಷ್ಟಿದೆ D = 2.8 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಅವಾಗ R = ಏನಾಗುತ್ತೆ ಅಂದರೆ
1.4 ಸೆಂಟಿಮೀಟರ್ ಆಗುತ್ತದೆ. ಅಂದರೆ ಈ ಒಂದು ಅರ್ಧಗೋಳದ ತ್ರಿಜ್ಯ 1.4 ಸೆಂಟಿಮೀಟರ್ ಆದರೆ ಈ ಒಂದು ಅರ್ಧಗೋಳದ ತ್ರಿಜ್ಯ ಕೂಡ 1.4 ಸೆಂಟಿಮೀಟರ್ ಆಗುತ್ತದೆ. ಅಂದರೆ ಟೋಟಲ್ ಆಗಿ ಇದು 1.4 ಇದು 1.4 ಅಂದರೆ 2.8 ಆಯಿತು. 5ರಲ್ಲಿ 2.8 ಹೋದರೆ ಈ ಒಂದು ಇಲ್ಲಿ ಮಿಡಲ್ ಕಾಣ್ತದಲ್ಲ ಈ ಒಂದು ಸಿಲಿಂಡರ್ನ ಎತ್ತರ ಎಷ್ಟಾಗತ್ತಂದರೆ h = 2.2 ಸೆಂಟಿಮೀಟರ್ ಆಗುತ್ತದೆ. ನೆಕ್ಸ್ಟು ಒಂದು ಜಾಮೂನಿನ ಘನಫಲ ಸಿಲಿಂಡರ್ನ ಘನಫಲ ಪ್ಲಸ್ 2 ಇಂಟು ಅರ್ಧಗೋಳದ ಘನಫಲ ಆಗುತ್ತದೆ. ಸಿಲಿಂಡರ್ನ ಘನಫಲದ ಸೂತ್ರ ಏನಿದೆ πr²h ಇದೆ ಪ್ಲಸ್ 2 ಇಂಟು ಅರ್ಧಗೋಳದ ಘನಫಲ ಏನಿದೆ ಸೂತ್ರ 2/3 πr³ ಆಗುತ್ತದೆ. ಇವಾಗ ಇಲ್ಲಿ ಎರಡೂ ಕಡೆ πr² ಕಾಮನ್ ಇದೆ, ಹಾಗಾಗಿ ಹೊರಗಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಬ್ರ್ಯಾಕೆಟ್ನಲ್ಲಿ ಏನು ಉಳಿತಿದೆ ಅಂದರೆ h ಪ್ಲಸ್ 4/3 ಇಂಟು r ಆಗುತ್ತದೆ. ಇವಾಗ ಬೆಲೆಗಳನ್ನು ಆದೇಶಿಸೋಣ. ಪೈ ಅಂದರೆ 22/7 ಇಂಟು r ಅಂದರೆ ಎಷ್ಟಿದೆ 1.4 ಇದೆ, ಇಲ್ಲಿ r² ಇದೆ, ಹಾಗಾಗಿ ಇಲ್ಲಿ ನಾನು 2 ಸಲ 1.4 ಇಂಟು 1.4 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು ಬ್ರ್ಯಾಕೆಟ್ h ಅಂದರೆ ಎಷ್ಟಿದೆ 2.2 ಪ್ಲಸ್ 4/3 ಇಂಟು ತ್ರಿಜ್ಯ 1.4 ಆಗಿದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 7 1 7 ಪಾಯಿಂಟ್ ಕೊಟ್ಟು ಅಂದರೆ 14 ಆಯಿತು, 7 2 14 ಆಯಿತು. ಇವಾಗ ನೆಕ್ಸ್ಟು ಇಲ್ಲಿ ಏನು ಉಳಿತಂದರೆ ಇಲ್ಲಿ ಯಾವುದೇ ರೀತಿ ಕ್ಯಾನ್ಸಲ್ ಆಗೋದಿಲ್ಲ, ಹಾಗಾಗಿ ಹಂಗೆ ಬರ್ಕೊಳ್ಳೋಣ. 22 ಇಂಟು 0.2 ಇಂಟು 1.4 ಉಳಿತು. ಇವಾಗ ನಾನು 22 ಇಂಟು 0.2 ಇಂಟು 1.4 ಮಾಡಿದಾಗ 0.28 ಆಗುತ್ತದೆ. ಇವಾಗ ನೆಕ್ಸ್ಟು ಇಂಟು ಬ್ರ್ಯಾಕೆಟ್ 2 ಪ್ಲಸ್ 2.2 ಪ್ಲಸ್ 4 ಇಂಟು 1.4 ಅಂದರೆ 5.6 ಆಗುತ್ತೆ. ನೆಕ್ಸ್ಟ್ /3 ಇಲ್ಲಿ ಕ್ಯಾನ್ಸಲ್ ಮಾಡೋಣ. 3 1 3 ಇಲ್ಲಿ 3 1 3 2 ಇತ್ತು, ಪಾಯಿಂಟ್ ಕೊಡೋಣ 26 ಆಯಿತು. 3 8 24 ಮತ್ತೆ 2 ಇತ್ತು, 3 6 18 ಮತ್ತೆ 2 ಇತ್ತು, 3 6 18 ಸಾಕಿಷ್ಟೇ. ನೆಕ್ಸ್ಟು 22 ಇಂಟು 0.2 ಗುಣಿಸಿದಾಗ ನಮಗೆ 6.16 ಬರುತ್ತದೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ 2.2 ಪ್ಲಸ್ ಇಲ್ಲಿ ಎಷ್ಟು ಬಂದಿದೆ 1.866 ಅಂತೇಳಿ ಬಂದಿದೆ. ನೆಕ್ಸ್ಟು 6.16 ಇಲ್ಲಿ ಇಂಟು ಬ್ರ್ಯಾಕೆಟ್ 2.2 ಪ್ಲಸ್ ಇಲ್ಲಿ ನೀವು ನೋಡ್ಬೋದು ಇದನ್ನ ನಾನು ರೌಂಡ್ ಫಿಗರ್ದಲ್ಲಿ ಬರ್ಕೋತಿದ್ದೀನಿ. ಇಲ್ಲಿ 6 ಇದೆ, ಇದನ್ನ ನಾವು ಏನು ಮಾಡ್ಕೋಬೋದು ಅಂದರೆ 7 ಅಂತೇಳಿ ಬರ್ಕೋಬೋದು, ಹಾಗಾಗಿ ಇಲ್ಲಿ ನಾನು 1.87 ಅಂತೇಳಿ ಬರ್ಕೋತಿದ್ದೀನಿ. ನೆಕ್ಸ್ಟು 6.16 ಇಂಟು 2.2 ಪ್ಲಸ್ 1.87 ಮಾಡಿದಾಗ ನಮಗೆ 4.114 ಬರುತ್ತದೆ. ಇವಾಗ ಇವೆರಡು ಗಳನ್ನು ಗುಣಿಸಿದಾಗ ನಮಗೆ 25.34 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಅಂದರೆ ಇದು ಒಂದು ಗುಲಾಬ್ ಜಾಮೂನಿನ ಘನಫಲ ಆಯಿತು. ಇಂಥವು ಎಷ್ಟು ಗುಲಾಬ್ ಜಾಮೂನು ಅವರು ಕೊಟ್ಟಿದ್ದಾರೆ 45 ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ನಾನು 45 ಜಾಮೂನಿನ ಘನಫಲ = 45 ಇಂಟು ಒಂದು ಗುಲಾಬ್ ಜಾಮೂನಿನ ಘನಫಲ ಅಂದರೆ 25.34 ಆಗುತ್ತದೆ. ಅಂದರೆ ಇವೆರಡನ್ನು ಗುಣಿಸಿದಾಗ ನಮಗೆ 1140.3 ಬರುತ್ತದೆ. ಅಂದರೆ 45 ಜಾಮೂನಿನ ಘನಫಲ ಇಷ್ಟು ಬರುತ್ತದೆ. ನೆಕ್ಸ್ಟು ಸಕ್ಕರೆ ಪಾಕದ ಘನಫಲ = 30% ಇಂಟು ಬ್ರ್ಯಾಕೆಟ್ 45 ಜಾಮೂನಿನ ಘನಫಲ ಆಗಿರುತ್ತದೆ. ಅಂದರೆ 30% ಅಂದರೆ ನಾವು 30/100 ಅಂತೇಳಿ ಬರ್ಕೋತೀವಿ ಇಂಟು 45 ಜಾಮೂನಿನ ಘನಫಲ ಎಷ್ಟಿದೆ 1140.3 ಆಗಿದೆ. ಇವಾಗ ಈ 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 338.18 ಸೆಂಟಿಮೀಟರ್ ಕ್ಯೂಬ್ ಬರುತ್ತದೆ. ಇವಾಗ ಇದು ನಾವು ರೌಂಡ್ ಫಿಗರ್ ಮಾಡಿ 338 ಅಂತೇಳಿ ಬರಿಬೋದು. ಅಂದರೆ ಸಕ್ಕರೆ ಪಾಕದ ಘನಫಲ 338 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4. ಆಯತ ಘನಾಕೃತಿಯ ಆಕಾರದ ಮರದ ಲೇಖನಿ ಧಾರಕ ಅಂದರೆ ಪೆನ್ ಸ್ಟ್ಯಾಂಡ್ದಲ್ಲಿ ಲೇಖನಿಗಳನ್ನು ಇಡಲು ಶಂಕುವಿನಾಕಾರದ 4 ತಗ್ಗುಗಳನ್ನು ಕೊರೆದಿದೆ. ಆಯತ ಘನಾಕೃತಿಯ ಅಳತೆಯು 15 ಸೆಂಟಿಮೀಟರ್
ಇಂಟು 10 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಆಗಿದೆ. ಪ್ರತಿ ಶಂಕುವಿನಾಕಾರದ ತ್ರಿಜ್ಯವು 0.5 ಸೆಂಟಿಮೀಟರ್ ಮತ್ತು ಆಳವು 1.4 ಸೆಂಟಿಮೀಟರ್ ಇದೆ. ಲೇಖನಿ ಧಾರಕದಲ್ಲಿನ ಮರದ ಗಾತ್ರವನ್ನು ಕಂಡುಹಿಡಿಯಿರಿ. ಚಿತ್ರ 12.16 ನೋಡಿ. ಇದು ಚಿತ್ರ 12.16 ಆಗಿದೆ. ಈ ಒಂದು ಲೆಕ್ಕವನ್ನು ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಚಿತ್ರವನ್ನು ಇಲ್ಲಿ ಹಾಕಿಕೊಂಡಿದ್ದೇನೆ ನಾನು. ಇದು ಒಂದು ಪೆನ್ ಸ್ಟ್ಯಾಂಡ್ ಆಗಿದೆ, ಅಂದರೆ ಲೇಖನಿ ಧಾರಕವಾಗಿದೆ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕೆಳಗಡೆ ಇರೋದು ಆಯತ ಘನಾಕೃತಿಯಾಗಿದೆ. ಇದನ್ನ ನಾನು ಇಲ್ಲಿ ಸಪ್ರೇಟ್ ಆಗಿ ಬರ್ಕೊಂಡಿದ್ದೀನಿ. ಈ ಒಂದು ಆಯತ ಘನಾಕೃತಿಯ ಉದ್ದ L = 15 ಸೆಂಟಿಮೀಟರ್, ಅಗಲ B = 10 ಸೆಂಟಿಮೀಟರ್, ಎತ್ತರ ಇದು ಆಯತ ಘನಾಕೃತಿ ನಾನು H1 ಅಂತ ತಗೊಂಡಿದ್ದೀನಿ. ಅದು 3.5 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಈ ಒಂದು ಆಯತ ಘನಾಕೃತಿಯಲ್ಲಿ ಇಲ್ಲಿ 4 ಪೆನ್ನುಗಳನ್ನು ಇಡಲೈತ್ಲೆ. ಇಲ್ಲಿ ಶಂಕುವಿನ ಆಕಾರದ 4 ತಗ್ಗುಗಳನ್ನು ಈ ಒಂದು ಘನಾಕೃತಿಯಲ್ಲಿ ಆಯತ ಘನಾಕೃತಿಯಲ್ಲಿ ಕೊರೆದಿದ್ದಾರೆ. ಈ ಶಂಕುವಿನ ತ್ರಿಜ್ಯ R = 0.5 ಸೆಂಟಿಮೀಟರ್ ಆಗಿದೆ ಮತ್ತು ಆ ಶಂಕುವಿನ ಎತ್ತರ H2 ಅಂತ ತಗೊಂಡಿದ್ದೀನಿ. ಅದು 1.4 ಸೆಂಟಿಮೀಟರ್ ಆಗಿದೆ. ಇವಾಗ ನಾವು ಈ ಲೇಖನಿ ಧಾರಕದ ಮರದ ಗಾತ್ರವನ್ನು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿದಂತೇಳಿ ನೋಡೋಣ. ಇವಾಗ ಲೇಖನಿ ಧಾರಕದಲ್ಲಿನ ಮರದ ಗಾತ್ರ = ಆಯತಗಣದ ಗಣಫಲ ಮೈನಸ್ 4 ಇಂಟು ಶಂಕುವಿನ ಗಣಫಲ. ಇಲ್ಲಿ ನಾನು 4 ಯಾಕೆ ತಗೊಂಡಿದ್ದೀನಿ ಅಂದರೆ ಶಂಕುವಿನ ಆಕಾರದ 4 ತಗ್ಗುಗಳನ್ನು ಕೊರೆಯಲಾಗಿದೆ, ಹಾಗಾಗಿ ಇಲ್ಲಿ ನಾನು 4 ಅಂತೇಳಿ ತಗೊಂಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಯತಗಣದ ಗಣಫಲದ ಸೂತ್ರ ಏನಿದೆ, L × B × H ಆಗಿದೆ. ಇಲ್ಲಿ ನಾನು ಆಯತಗಣದ ಇದನ್ನ ಎತ್ತರ ನಾನು H1 ಅಂತ ತಗೊಂಡಿದ್ದೀನಿ, ಮೈನಸ್ 4 ಇಂಟು ಶಂಕುವಿನ ಗಣಫಲದ ಸೂತ್ರ ಏನಿದೆ 1/3 πr² H2. ಇಲ್ಲಿ ಎತ್ತರವನ್ನು ನಾನು H2 ಅಂತೇಳಿ ತಗೊಂಡಿದ್ದೀನಿ. ಇವಾಗ ಬೆಲೆಗಳನ್ನು ಆದೇಶಿಸೋಣ. L ಅಂದರೆ 15 ಇದೆ, ಇಂಟು B ಅಂದರೆ 10 ಇದೆ, ಇಂಟು H1 ಅಂದರೆ ಎತ್ತರ 3.5 ಇದೆ. ನೆಕ್ಸ್ಟ್ ಮೈನಸ್ಸು 4 ಇಂಟು 1/3 ಇಂಟು ಪೈ ಅಂದರೆ 22/7 ಇಂಟು R ಅಂದರೆ ತ್ರಿಜ್ಯ ಎಷ್ಟಿದೆ 0.5 ಇದೆ, ಇಲ್ಲಿ R² ಇದೆ, ಹಾಗಾಗಿ ಇಲ್ಲಿ ನಾನು 2 ಸಲ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು H2 ಅಂದರೆ ಎಷ್ಟಿದೆ 1.4 ಇದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. 15ಕ್ಕೆ 15 ಅಂತ ಬರ್ಕೊಂಡಿದ್ದೀನಿ. 10 ಇಂಟು 3.5 ಮಾಡಿದಾಗ ನಮಗೆ 35 ಬರುತ್ತದೆ. ನೆಕ್ಸ್ಟು ಮೈನಸ್ಸು, ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋಣ. ಇಲ್ಲಿ 7 1 7, ಇಲ್ಲಿ ಒಂದು ಪಾಯಿಂಟ್ ಕೊಡೋಣ. ಎಷ್ಟಾಗುತ್ತೆ 14 ಆಯಿತು. 7 2 14 ಆಯಿತು. ಇವಾಗ ಇಲ್ಲಿ ಅಂಶದಲ್ಲಿ ಏನು ಹೋಯಿತು 4 ಇಂಟು 22 ಇಂಟು ಈ 0.5 ಇಂಟು 0.5 ಮಾಡಿದಾಗ 0.25 ಆಗುತ್ತೆ. ನೆಕ್ಸ್ಟ್ ಇಂಟು 0.2 ಡಿವೈಡೆಡ್ ಬೈ ಛೇದದಲ್ಲಿ ಏನು ಉಳಿದಿದೆ 3, ಹಾಗಾಗಿ ಇಲ್ಲಿ 3 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು 15 ಇಂಟು 35 ಅಂದರೆ 525 ಆಗುತ್ತದೆ. ನೆಕ್ಸ್ಟ್ ಮೈನಸ್ಸು, ಇಲ್ಲಿ 4 ಇಂಟು 22 ಇಂಟು 0.25 ಇಂಟು 0.2 ಗುಣಿಸಿದಾಗ ನಮಗೆ 4.4 ಬರುತ್ತದೆ. ನೆಕ್ಸ್ಟು ಡಿವೈಡೆಡ್ ಬೈ ಏನಿದೆ 3 ಇದೆ, ಹಾಗಾಗಿ 3 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 525 ಮೈನಸ್ ಇದನ್ನ ಸಿಂಪ್ಲಿಫೈ ಮಾಡೋಣ. 3 1 3, ನೆಕ್ಸ್ಟ್ ಇಲ್ಲಿ 3 1 3, ಇಲ್ಲಿ ಪಾಯಿಂಟ್ ಕೊಡೋಣ. ಎಷ್ಟಾಯಿತು 14 ಆಯಿತು. 3 4 12, 2 ಇತ್ತು, ಮತ್ತು 3 6 18, ಮತ್ತೆ 2 ಇತ್ತು, 3 6 18 ಇಷ್ಟೇ ಸಾಕು. ಇವಾಗ ಏನು ಮತ್ತೆ ಬರ್ಕೋಣ 1.466 ಅಂತೇಳಿ ಆಗುತ್ತೆ. ನೆಕ್ಸ್ಟು 525 1.466 ಮೈನಸ್ ಮಾಡಿದರೆ ನಮಗೆ 523.533 ಬರುತ್ತದೆ. ಅಂದರೆ ಲೇಖನಿ ಧಾರಕದಲ್ಲಿನ ಮರದ ಗಾತ್ರ 523.533 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮುಕ್ತಾಯವಾಯಿತು. ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.